Hello students, welcome back to NEP BSc channel. So last videos ಅಲ್ಲಿ ನಾನು second BSc fourth sem ಇನ್ನು chemistry syllabus ಇದೆ ಅದರಲ್ಲಿ third unit thermodynamics unit ನ ಸ್ಟಾರ್ಟ್ ಮಾಡಿದ್ದೆ ಓಕೆನಾ. ಸೊ ಅದರಲ್ಲಿ basics of thermodynamics ನಾನು 4 videos ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ and also first law of thermodynamics chapter ಅಲ್ಲಿ ಸೊ first law statement ಅದರ explanation ಎಂಥಾಲ್ಪಿ ಅಂದ್ರೆ ಏನು, heat capacity ಅಂದ್ರೆ ಏನು, ಇಷ್ಟು ಕಾನ್ಸೆಪ್ಟ್ಸ್ ನ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ ಓಕೆನಾ. ಸೊ ಈ ವಿಡಿಯೋ ಅಲ್ಲಿ ನಾವು ಎರಡು ಕಾನ್ಸೆಪ್ಟ್ಸ್ ಮೇನ್ಲಿ ಎರಡು ಡಿರೈವೇಶನ್ಸ್ ನ ಕಲಿಬೇಕಾಗುತ್ತೆ. ಒಂದು ರಿವರ್ಸಿಬಲ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಐಡಿಯಲ್ ಗ್ಯಾಸ್, ಇನ್ನೊಂದು ರಿವರ್ಸಿಬಲ್ ಅಡಿಯಾಬಾಟಿಕ್ ಎಕ್ಸ್ಪಾನ್ಷನ್ ಆಫ್ ಐಡಿಯಲ್ ಗ್ಯಾಸ್ ಅಂತ ಎರಡು ಡಿರೈವೇಶನ್ಸ್ ಇದಾವೆ. ಎರಡು ಡಿರೈವೇಶನ್ಸ್ ನೋಡೋಣ, ನಿಮ್ಗೆ 4 ಮಾರ್ಕ್ಸ್ ಗೆ ಕೇಳಬಹುದು ಓಕೆನಾ. ಸೊ ಲೆಟ್ಸ್ ಸ್ಟಾರ್ಟ್. ರಿವರ್ಸಿಬಲ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಅನ್ ಐಡಿಯಲ್ ಗ್ಯಾಸ್. ರಿವರ್ಸಿಬಲ್ ಅಂದ್ರೆ ಯಾವುದೇ ಒಂದು ಥರ್ಮೋಡೈನಮಿಕ್ ಪ್ರೊಸೆಸ್ ರಿವರ್ಸಿಬಲ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಫೈನಲ್ ಸ್ಟೇಜ್ ಇಂದ ಇನಿಷಿಯಲ್ ಸ್ಟೇಜ್ ಇಂದ ಅಗೇನ್ ಫೈನಲ್ ಸ್ಟೇಜ್ ಗೆ ಏನ್ ಬರುತ್ತೆ ದಟ್ ಶುಡ್ ಬಿ ಅಗೇನ್ ಇನಿಷಿಯಲ್ ಸ್ಟೇಜ್ ತರಾನೇ ಇರುತ್ತೆ ಓಕೆನಾ. ಐಸೋಥರ್ಮಲ್ ಅಂದ್ರೆ ಟೆಂಪರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್ ಓಕೆನಾ. ಸೊ ಐಡಿಯಲ್ ಗ್ಯಾಸ್ ಅಂತ ಹೇಳಿದಾಗ ದ ಗ್ಯಾಸ್ ವಿಚ್ ಒಬೇಸ್ ದ ಐಡಿಯಲ್ ಗ್ಯಾಸ್ ಇಕ್ವೇಶನ್ PV is equal to nRT ಇಕ್ವೇಶನ್ ನ ಯಾವುದು ಒಬೆ ಮಾಡುತ್ತೆ ಅಂತ ಗ್ಯಾಸ್ ನ ನಾವು ಐಡಿಯಲ್ ಗ್ಯಾಸ್ ಅಂತ ಕರಿತೀವಿ ಓಕೆನಾ. ಸೊ ಇಲ್ಲಿ ರಿವರ್ಸಿಬಲ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಎನ್ ಐಡಿಯಲ್ ಗ್ಯಾಸ್ ಅಂತ ಇದೆ ಓಕೆನಾ. ಸೊ ಏನು ನೋಡೋಣ. ಸೊ ಕನ್ಸಿಡರ್ ಅನ್ ಐಸೋಥರ್ಮಲ್ ಪ್ರೋಸೆಸ್ ಓಕೆನಾ. ಸೊ ಇನ್ ವಿಚ್ ದ ಟೆಂಪರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್ ಓಕೆನಾ. ಸೊ ಇನ್ ಅನ್ ಐಸೋಥರ್ಮಲ್ ಪ್ರೋಸೆಸ್ ದ ಟೆಂಪರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್ ಡ್ಯೂರಿಂಗ್ ದ ಎಂಟೈರ್ ಪ್ರೋಸೆಸ್ ರೈಟ್. So let us consider an ideal gas which is confined, that means which is present in a cylinder fitted with a weightless piston, frictionless and weightless piston. So ಯಾವುದೋ ಒಂದು ಸಿಲಿಂಡರ್ ನ ತಗೊಂಡು ಅದರಲ್ಲಿ ಐಡಿಯಲ್ ಗ್ಯಾಸ್ ನ ಫಿಲ್ ಮಾಡಿ ಅದಕ್ಕೆ ಒಂದು weightless frictionless piston ನ ನಾವು ಇಟ್ಟು ಥರ್ಮೋಸ್ಟಾಟ್ ಅಲ್ಲಿ ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡಿದಾಗ ರಿಯಾಕ್ಷನ್ ನ. ಸೊ ಲೆಟ್ ದ ಪ್ರೆಷರ್ ಆಫ್ ದ ಗ್ಯಾಸ್ P, ವಾಲ್ಯೂಮ್ ಆಫ್ ದ ಗ್ಯಾಸ್ ನ V ಅಂತ ತಗೊಳ್ಳೋಣ. ಸೊ ಎಕ್ಸ್ಟರ್ನಲ್ ಪ್ರೆಷರ್ ಏನ್ ರೆಡ್ಯೂಸ್ ಆಗುತ್ತೆ ಬೈ ಸ್ಮಾಲ್ ಕ್ವಾಂಟಿಟಿ ಓಕೆನಾ. ಆ ಪಿಸ್ಟನ್ ನಾವು ಯಾವಾಗ ಅಪ್ಲೈ ಮಾಡ್ತೀವಿ ಆಗ ದ ಪ್ರೆಷರ್ ಇಸ್ ರಿಡ್ಯೂಸ್ಡ್ ಬೈ ವೆರಿ ಸ್ಮಾಲ್ ಕ್ವಾಂಟಿಟಿ ವಿಚ್ ಇಸ್ ಗಿವನ್ ಬೈ dP. ಅದೇ ರೀತಿ ದ ಚೇಂಜ್ ಇನ್ ವಾಲ್ಯೂಮ್ ಇಸ್ ಗಿವನ್ ಬೈ dV ಓಕೆನಾ. ಅಂಡ್ ದ ವರ್ಕ್ ಡನ್ ಬೈ ದ ಗ್ಯಾಸ್ ಇಸ್ ಗಿವನ್ ಬೈ W. And the expansion, the work gain equation ಇದೆ under reversible conditions, it is given by W is equal to minus of P minus dB into dV ಓಕೆನಾ. ಅಗೇನ್ ಈ ಮೈನಸ್ ಇಂದ ನಾನು ಮಲ್ಟಿಪ್ಲೈ ಮಾಡಿ dV ಇಂದ ಅಗೇನ್ ಮಲ್ಟಿಪ್ಲೈ ಮಾಡಿದಾಗ ನಂಗೆ ಏನ್ ಸಿಗುತ್ತೆ ಮೈನಸ್ P ಇಂಟು dV ಪ್ಲಸ್ dP ಇಂಟು dV ಅಂತ ನಂಗೆ ಇಕ್ವೇಶನ್ ಸಿಗುತ್ತೆ ವಿಚ್ ಇಸ್ ದ ಇಕ್ವೇಶನ್ ಫಾರ್ ವರ್ಕ್ ಓಕೆನಾ. ರಿಮೆಂಬರ್ ದಿಸ್ ಇಕ್ವೇಶನ್ ಓಕೆನಾ. ಸೊ again the work done is given by this equation W is equal to minus PdV plus dP into dV ಓಕೆನಾ. ಸೊ ಆಲ್ರೆಡಿ ಪ್ರೆಷರ್ ಅನ್ನೋಂಥದ್ದು ತುಂಬಾನೇ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಚೇಂಜ್ ಆಗಿರುತ್ತೆ ರೈಟ್. dP ಅನ್ನೋ ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಚೇಂಜ್ ಆಗಿರುತ್ತೆ. ಸೊ ಆದ್ರಿಂದ ಆ ಕ್ವಾಂಟಿಟಿನ ನಾವು ನೆಗ್ಲೆಕ್ಟ್ ಮಾಡಬಹುದು ಓಕೆನಾ. dP ನ ನಾವು 0 ಅಂತ ತಗೊಂಡಾಗ ಸೊ ದ ಎಬವ್ ಇಕ್ವೇಶನ್ ಬಿಕಮ್ಸ್ ಏನಾಗುತ್ತೆ ಎಬವ್ ಇಕ್ವೇಶನ್ W is equal to minus P into dV ನ ಹಾಗೆ ಇಟ್ಕೋತೀನಿ ಪ್ಲಸ್ dP becomes 0. ವೆರಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಚೇಂಜ್ ಆಗಿದೆ, ಅದು ಮೈನ್ಯೂಟ್ ಚೇಂಜಸ್, ಅದನ್ನ ನಾನು 0 ಅಂತ ತಗೊಂಡಾಗ ಏನಾಗುತ್ತೆ 0 into dV is also 0. Thus W is equal to minus P dV plus 0 which is equal to minus P into dV ಓಕೆನಾ. ಸೊ ಅಗೇನ್ ವಾಲ್ಯೂಮ್ ಚೇಂಜ್ ಏನಾಗಿದೆ, ಸೊ ಆ ವಾಲ್ಯೂಮ್ ಚೇಂಜ್ ನ ಅಥವಾ ವರ್ಕ್ ಡನ್ ನ ನೋಡೋದಾದ್ರೆ the work done by the isothermal reversible expansion is given by. ಸೊ ವಾಲ್ಯೂಮ್ ಚೇಂಜ್ ಆಗುತ್ತಲ್ವಾ, ಇನಿಷಿಯಲ್ ವಾಲ್ಯೂಮ್ ನ V1 ಅಂತ ತಗೋತೀನಿ, ಫೈನಲ್ ವಾಲ್ಯೂಮ್ ನ V2 ಅಂತ ತಗೊಂಡಾಗ ಏನಾಗುತ್ತೆ ಸೊ ದ ವರ್ಕ್ ಡನ್ ಇಸ್ ಗಿವನ್ ಬೈ ಇಂಟಿಗ್ರಲ್ ಫ್ರಮ್ V1 to V2 ಮೈನಸ್ ಆಲ್ರೆಡಿ ಇದೆ ಇಕ್ವೇಶನ್ ಅಲ್ಲಿ. ಸೊ ಎಬವ್ ಇಕ್ವೇಶನ್ ನಾನು ಜಸ್ಟ್ V1 to V2 ಲಿಮಿಟ್ಸ್ ಹಾಕ್ಬಿಟ್ಟು ಇಂಟಿಗ್ರೇಟ್ ಮಾಡ್ತೀನಿ ಅಷ್ಟೇ ಓಕೆನಾ. ಸೊ ಇಂಟಿಗ್ರಲ್ ಫ್ರಮ್ V1 to V2 P into dV ಓಕೆನಾ. ಸೊ ನೆಕ್ಸ್ಟ್ ಏನಾಗುತ್ತೆ ಇಂಟಿಗ್ರೇಷನ್ ಮಾಡೋದಕ್ಕೆ ಮುಂಚೆ ವಿ ನೋ ದ ಐಡಿಯಲ್ ಗ್ಯಾಸ್ ಇಕ್ವೇಶನ್ PV is equal to nRT for n moles of gas ಓಕೆನಾ. ಸೊ ಅಗೇನ್ ಆ ಇಕ್ವೇಶನ್ ನಾನು PV is equal to nRT ಅನ್ನೋದು ನನಗೆ ಗೊತ್ತಿದೆ ಓಕೆನಾ. ಸೊ ಫಾರ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ನಾವು ಅದನ್ನ PV is equal to nRT by V ಅಂತ ಬರ್ಕೋತೀವಿ ಓಕೆನಾ. ಸೊ PV is equal to nRT by V ಅಂತ ಬರ್ಕೋತೀವಿ ಓಕೆನಾ. ವಿ ನೋ ದಟ್ ಅಗೇನ್ ಅಬೌವ್ ಇಕ್ವೇಶನ್ ಇಂಟಿಗ್ರಲ್ ಅಪ್ಲೈ ಮಾಡಿದ್ವಲ್ಲ ಆ ಇಕ್ವೇಶನ್ ನಾವು ನೋಡೋದಾದ್ರೆ W is equal to integral from V1 to V2 P into dV ರೈಟ್. ಸೊ ನಾನು
ಪಿ ನ ನೋಡೋದಾದ್ರೆ ಪಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಬೈ ವಿ ಬರುತ್ತಲ್ವಾ, ರೈಟ್. ಸೊ ಪಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ. ಸೊ ಆ ಈಕ್ವೇಶನ್ ನ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಅಲ್ಲಿ ಪಿ ಮಾತ್ರ ತಗೊಳ್ಳೋದಾದ್ರೆ ಸೊ ಎನ್ ಆರ್ ಟಿ ಬೈ ವಿ ಆಗುತ್ತೆ, ರೈಟ್. ಸೊ ಆದ್ರಿಂದ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಇಂಟಿಗ್ರಲ್ ಫ್ರಮ್ ವಿ ಒನ್ ಟು ವಿ ಟು ಎನ್ ಆರ್ ಟಿ ಬೈ ವಿ ಇಂಟು ಡಿ ವಿ. ಅದನ್ನೇ ನಾನು ರಿಅರೇಂಜ್ ಮಾಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಮೈನಸ್ ಇಂಟಿಗ್ರಲ್ ಫ್ರಮ್ ವಿ ಒನ್ ಟು ವಿ ಟು ಎನ್ ಆರ್ ಟಿ ಇಂಟು ಡಿ ವಿ ಬೈ ವಿ ಅಂತ ಬರ್ದಿದ್ದೀನಿ ಅಷ್ಟೇ, ಓಕೆನಾ. ಸೊ ನೆಕ್ಸ್ಟ್, ಸೊ ಅಬೌವ್ ಇಕ್ವೇಶನ್ ನಾನು ಇಂಟಿಗ್ರೇಷನ್ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ದ ಲಿಮಿಟ್ಸ್ ಏನಾಗುತ್ತೆ, ಎನ್ ಆರ್ ಟಿ ಆರ್ ಕಾನ್ಸ್ಟೆಂಟ್ಸ್. ಸೊ ಏನಾಗುತ್ತೆ, ಅದು ಹೊರಗಡೆ ಬರುತ್ತೆ ವಿತ್ ಅಲಾಂಗ್ ವಿತ್ ದ ಮೈನಸ್. ಸೊ ಉಳ್ಕೊಳ್ಳೋಂಥದ್ದು ಸೊ ಇಂಟಿಗ್ರಲ್ ಫ್ರಮ್ ವಿ ಒನ್ ಟು ವಿ ಟು ಒನ್ ಬೈ ವಿ ಇಂಟು ಡಿ ವಿ, ಓಕೆನಾ. ಸೊ ಇಂಟಿಗ್ರಲ್ ಆಫ್ ಒನ್ ಬೈ ಎ ಇಸ್ ಲಾಗ್ ಎ, ಆಲ್ರೆಡಿ ಯು ನೋ, ಓಕೆನಾ. ಸೊ ಅದರಿಂದ ಇಂಟಿಗ್ರಲ್ ಆಫ್ ಒನ್ ಬೈ ವಿ ವಿತ್ ರೆಸ್ಪೆಕ್ಟ್ ಟು ವಿ ಇಸ್ ಲಾಗ್ ವಿ, ಓಕೆನಾ. ಲಾಗ್ ವಿ ಲಿಮಿಟ್ಸ್ ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಲಾಗ್ ವಿ ಒನ್ ಬೈ ವಿ ಟು, ಓಕೆನಾ. ಸೊ ಅಗೇನ್ ನಾನು ಲಾನ್ ಅಂತ ತಗೋಬೇಕಾಗುತ್ತೆ, ಓಕೆನಾ. ಸೊ ಲಾನ್ ಇರೋದನ್ನ ನಾನು ಸ್ಟ್ಯಾಂಡರ್ಡ್ ಲಾಗ್ ಗೆ ಕನ್ವರ್ಟ್ ಮಾಡ್ತೀನಿ, ಓಕೆನಾ. ಫಸ್ಟ್ ನಾನು ಇಂಟಿಗ್ರೇಷನ್ ಮಾಡಿದಾಗ ಬರ್ಕೊಳ್ಳೋ ಅಂತದ್ದು ಲಾನ್ ಅಂತ ಕರಿತೀವಿ. ಅಗೇನ್ ಆ ಲಾನ್ ಅನ್ನ ನ್ಯಾಚುರಲ್ ಲಾಗರಿದಮ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ, ಓಕೆನಾ, ಲಾಗ್ ಬೇಸ್ 10 ಗೆ ಕನ್ವರ್ಟ್ ಮಾಡ್ಬೇಕು ಅಂದಾಗ ಏನಾಗುತ್ತೆ, ಸೊ ಅಗೇನ್ ನ್ಯಾಚುರಲ್ ಲಾಗ್ ಇರೋಂಥದ್ದು ಲಾಗ್ ಬೇಸ್ 10 ಗೆ ಕನ್ವರ್ಟ್ ಆಗ್ಬೇಕು ಅಂದ್ರೆ ಯು ನೋ ದ ಕ್ವಾಂಟಿಟಿ 2.303 ಇಸ್ ಮಲ್ಟಿಪ್ಲೈಡ್. ಸೊ ಅದನ್ನ ಏನ್ ಮಾಡ್ತೀವಿ, ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ 2.303 ನ ಆ ಫೋಲ್ ಇಕ್ವೇಶನ್ ಗೆ ನಾನು ಏನ್ ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ ರೈಟ್ ಹ್ಯಾಂಡ್ ಸೈಡ್ ಗೆ. ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ 2.303 ಎನ್ ಆರ್ ಟಿ ಲಾಗ್ ವಿ ಒನ್ ಬೈ ವಿ ಟು, ಓಕೆನಾ. ಸೊ ಅಗೇನ್ ಇವೇನು ಬಾಯ್ಲ್ಸ್ ಲಾ ಗೊತ್ತಿದ್ರೆ, ಓಕೆನಾ, ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ P1 V1 is equal to P2 V2, ಓಕೆನಾ. ಸೊ ಬಾಯ್ಲ್ಸ್ ಲಾ ಪ್ರಕಾರ P1 V1 is equal to P2 V2. ಸೊ ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ ಏನ್ ಹೇಳುತ್ತೆ, ದ ಪ್ರೆಷರ್ ಅಂಡ್ ವಾಲ್ಯೂಮ್ ಆಫ್ ಗ್ಯಾಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳುತ್ತೆ, ಓಕೆನಾ. ಸೊ ದಟ್ ಮೀನ್ಸ್ ದ ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ P is equal to 1 by V, ಓಕೆನಾ. ಸಾರಿ, P is inversely proportional to 1 by V ಅಲ್ವಾ. ಸೊ ದಟ್ ಈಸ್ ಬಾಯ್ಲ್ಸ್ ಲಾ. ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ ಎರಡು ಗ್ಯಾಸಸ್ ನಾವು ತಗೊಂಡಾಗ ದ ಪ್ರೆಷರ್ ಅಂಡ್ ವಾಲ್ಯೂಮ್ ಆಫ್ ದ ಫಸ್ಟ್ ಗ್ಯಾಸ್ ಇಸ್ ಈಕ್ವಲ್ ಟು ಪ್ರೆಷರ್ ಅಂಡ್ ವಾಲ್ಯೂಮ್ ಆಫ್ ದ ಸೆಕೆಂಡ್ ಗ್ಯಾಸ್. P1 V1 is equal to P2 V2, ಓಕೆನಾ. ಅಗೇನ್ ಅಬೌವ್ ಇಕ್ವೇಶನ್ ರಿಅರೇಂಜ್ ಮಾಡ್ಕೊಂಡಾಗ V2 by V1 is equal to P1 by P2, ಓಕೆನಾ. ಸೊ ಆದ್ರಿಂದ ಏನಾಗುತ್ತೆ, ನಾನಲ್ಲಿ V1 V2 ಇರೋ ಜಾಗದಲ್ಲಿ P1 P2 ನ ಹಾಕ್ಬೋದು, ಓಕೆನಾ. ಸೊ ಅಲ್ಲಿ ಲಾಗ್ V1 by V2 ಇದೆ. ಅಬೌವ್ ಇಕ್ವೇಶನ್ W is equal to minus 2.3 NRT log V1 by V2 ಇದನ್ನ ಇಕ್ವೇಶನ್ 1 ಅಂತ ತಗೋತೀನಿ. ಸೊ ಆ ಇಕ್ವೇಶನ್ ಅಲ್ಲಿ ಲಾಗ್ V1 by V2 ಏನ್ ಕ್ವಾಂಟಿಟಿ ಇದೆ, ಆ V1 by V2 ನ ನಾನು ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ V2 by V1 P1 by P2 ಆದ್ರೆ V1 by V2 is P2 by P1, ರೈಟ್. ಸೊ ಆದ್ರಿಂದ ನಾನು ಏನ್ ಮಾಡ್ತೀನಿ, ಸೊ ಸೇಮ್ ನಾನು ಏನ್ ಮಾಡ್ತೀನಿ, V1 by V2 ನ P2 by P1 ಇಂದ replace ಮಾಡ್ತೀನಿ. So hence the above equation becomes W is equal to minus 2.303 nRT log P2 by P1, ಓಕೆನಾ. ಸೊ ಇದಿಷ್ಟು ಬಂದು ಚೇಂಜಸ್ ಆಗುವಂತದ್ದು ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ. ನೆಕ್ಸ್ಟ್ ಏನಾಗುತ್ತೆ, ಸೊ ಲೆಟ್ us see. So thus the work done during an isothermal reversible expansion is given by same expression as above with the opposite sign. ಸೊ ಇದು ಎಕ್ಸ್ಪಾನ್ಷನ್ ಆಯ್ತು. ಕಂಪ್ರೆಷನ್ ಆದ್ರೆ ಏನಾಗುತ್ತೆ, ಸೈನು ಆಪೋಸಿಟ್ ಆಗುತ್ತೆ, ಓಕೆನಾ. ನಾನು ಎಬೋ ಇಕ್ವೇಶನ್ ಏನ್ ಹೇಳಿದೆ, ಮೈನಸ್ ಇರುವಂತದ್ದು ಎಕ್ಸ್ಪಾನ್ಷನ್ ಆಯ್ತು. ಸೊ ಅದೇ ಮೈನಸ್ ನ ರಿಮೂವ್ ಮಾಡಿದ್ರೆ ದಟ್ ಈಸ್ ಕಂಪ್ರೆಷನ್ ಆಗುತ್ತೆ, ಓಕೆನಾ. ಸೊ ದ ಚೇಂಜ್ ಇನ್ ಎನರ್ಜಿ ಇಸ್ ಈಕ್ವಲ್ ಟು 0 ಫಾರ್ ಐಡಿಯಲ್ ಗ್ಯಾಸ್ ಇನ್ ಅನ್ ಐಸೋಥರ್ಮಲ್ ಪ್ರೋಸೆಸ್, ಓಕೆನಾ. ಸೊ ಚೇಂಜ್ ಇನ್ ಎನರ್ಜಿ ಡೆಲ್ಟಾ ಯು ಇಸ್ ಈಕ್ವಲ್ ಟು 0. ಹೆನ್ಸ್ ದ ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಹೀಟ್. ಸೊ Q ಅನ್ನುವಂಥದ್ದು W ಗೆ ಹೀಟ್ ಆಗುತ್ತೆ. So thus the heat absorbed or evolved in an isothermal change is the same work done by the system. So system ಮೇಲೆ ಅಥವಾ ಸಿಸ್ಟಮ್ ಇಂದ ಏನ್ ವರ್ಕ್ ಆಗಿದೆ, that is the heat absorbed or heat evolved, ಓಕೆನಾ. ರಿವರ್ಸಿಬಲ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಅಡಿಯಾಬ್ಯಾಟಿಕ್ ಗ್ಯಾಸ್ ಅಂತ ರಿವರ್ಸಿಬಲ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಐಡಿಯಲ್ ಗ್ಯಾಸ್ ಅಂತ ಕೇಳಿದಾಗ ಸರಿ ಫಸ್ಟ್ ವರ್ಕ್ ಇಕ್ವೇಶನ್ ನ ಬರ್ಕೋಬೇಕಾಗುತ್ತೆ. ಫಸ್ಟ್ ಅಸಂಪ್ಷನ್ ಬರ್ಕೊಂಡು ಆಮೇಲೆ ವರ್ಕ್ ಇಕ್ವೇಶನ್ ನ ಬರ್ಕೋಬೇಕು. ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್ V1 to V2 ಇಂದ ಇಂಟಿಗ್ರೇಟ್ ಮಾಡ್ತೀವಿ. ಇಂಟಿಗ್ರೇಟ್ ಮಾಡಿದ್ಮೇಲೆ ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ,
ಸೊ ಅಕಾರ್ಡಿಂಗ್ ಟು ಇಂಟಿಗ್ರೇಟ್ ಮಾಡ್ಬಿಟ್ಟು ಅದಕ್ಕೆ ಮುಂಚೆ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ, ಅದೇ ಇಕ್ವೇಶನ್ ಪಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಬೈ ವಿ ಅಂತ ಬರ್ಕೋತೀವಿ. ಅದನ್ನ ನಾನು ಸೊ ಅಲ್ಲಿ ಪಿ ಇಂಟು ಡಿ ವಿ ಅಂತ ಇದೆಯಲ್ಲ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಮಾಡ್ತೀನಿ, ಲಾನ್ ಬರುತ್ತೆ, ಲಾನ್ ಅನ್ನ ಲಾಗ್ ಗೆ ಕನ್ವರ್ಟ್ ಮಾಡ್ತೀನಿ 2.03ಗೆ. ಓಕೆನಾ. ಸೊ ಲಾಗ್ ಕನ್ವರ್ಟ್ ಆದ್ಮೇಲೆ ಏನ್ ಮಾಡ್ತೀವಿ, ನೆಕ್ಸ್ಟ್ ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ P1 V1 is equal to P2 V2. ಸೊ ಅಲ್ಲಿ ನಾನು ಏನ್ ಚೇಂಜಸ್ ಬೇಕೋ ಮಾಡ್ಕೊಂತೀನಿ. ಸೊ ನಂಗೆ ಬರೋ ಇಕ್ವೇಶನ್ ಬಂದು ಇಟ್ ಈಸ್ ದ ರಿವರ್ಸಿಬಲ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಅನ್ ಅಡಿಯಾಬ್ಯಾಟಿಕ್ ಗ್ಯಾಸ್. ಸೊ ಅದೇ ಕಂಪ್ರೆಷನ್ ಗಾದ್ರೆ ಸೈನ್ ಚೇಂಜ್ ಆಗುತ್ತೆ. ದಟ್ ಈಸ್ ರಿವರ್ಸಿಬಲ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಅಂಡ್ ಕಂಪ್ರೆಷನ್ ಬೋತ್ ಎರಡನ್ನು ಹೇಳ್ಬೋದು ಆಫ್ ಅನ್ ಅಡಿಯಾಬ್ಯಾಟಿಕ್ ಗ್ಯಾಸ್. ಸೊ ನೆಕ್ಸ್ಟ್ ಸಿಮಿಲರ್ಲಿ ರಿವರ್ಸಿಬಲ್ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ನ ನೋಡೋದಾದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ. ಸೊ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಅಂತ ಹೇಳಿದಾಗ ನೋ ಎಕ್ಸ್ಚೇಂಜ್ ಆಫ್ ಮ್ಯಾಟರ್ ಅಲ್ವಾ, ಹೀಟ್ ಎಕ್ಸ್ಚೇಂಜ್ ಆದ್ರೂ ಕೂಡ ಇಲ್ಲಿ ಮ್ಯಾಟರ್ ಎಕ್ಸ್ಚೇಂಜ್ ಆಗಬಾರ್ದು. ಓಕೆನಾ. ಸೊ ಹೀಟ್ ಅಂಡ್ ಮ್ಯಾಟರ್ ಆಕ್ಚುಲಿ ಬೋತ್ ಡು ನಾಟ್ ಎಕ್ಸ್ಚೇಂಜ್, ಎನ್ವಿರಾನ್ಮೆಂಟ್ ಜೊತೆಗೆ ಏನು ಎಕ್ಸ್ಚೇಂಜ್ ಆಗಲ್ಲ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಆದಾಗ. So if the external pressure is zero, that is adiabatic expansion, external pressure is zero ಅಂತ ಹೇಳಿದ್ರೆ the process is done in vacuum ಅಂತ ಅರ್ಥ. ಸೊ ವ್ಯಾಕ್ಯೂಮ್ ಅಲ್ಲಿ ಆದ್ರೆ there is no work done, ಸೊ ವರ್ಕ್ ಯಾವುದೇ ರೀತಿ ಆಗಲ್ಲ and hence there is no change in energy. ಸೊ ಈಗ ವ್ಯಾಕ್ಯೂಮ್ ಅಲ್ಲಿ ನಾವು ಅಸಂಪ್ಷನ್ ಮಾಡ್ಕೊಂಡು ನೋಡ್ತೀವಿ. ಓಕೆನಾ. ಸೊ ಡ್ಯೂರಿಂಗ್ ದಿಸ್ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಚೇಂಜ್ ಇನ್ ವಾಲ್ಯೂಮ್ ಇಸ್ ಪಾಸಿಟಿವ್ ಅಂತ ಏನು, ಸೊ ಕಡಿಮೆ ಇರುವಂತದ್ದು ಜಾಸ್ತಿಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಆ ರೀತಿಯಲ್ಲಿ. ಸೊ ಓಕೆನಾ. ಸೊ ದೇರ್ ಇಸ್ ಫಾಲ್ ಇನ್ ಟೆಂಪರೇಚರ್, ಸೊ ಟೆಂಪರೇಚರ್ ಏನಾಗುತ್ತೆ, ಫಾಲ್ ಆಗುತ್ತೆ ವ್ಯಾಕ್ಯೂಮ್ ಅಲ್ಲಿ ಹೋದಾಗ. ಓಕೆನಾ. ಸೊ ಫಾರ್ ಎನ್ ಐಡಿಯಲ್ ಗ್ಯಾಸ್ ನಮ್ಗೆ ಬೇಸ್ ಈಕ್ವೇಶನ್ ಏನ್ ಬೇಕು, ಡಿ ಯು ಇಸ್ ಈಕ್ವಲ್ ಟು ಸಿ ವಿ ಇಂಟು ಡಿ ಟಿ. ಓಕೆನಾ. ಸೊ ಡಿ ಯು ಇಸ್ ಈಕ್ವಲ್ ಟು ಸಿ ವಿ ಇಂಟು ಡಿ ಟಿ ಅಂತ ನಮ್ಗೆ ಸ್ಟಾರ್ಟಿಂಗ್ ಈಕ್ವೇಶನ್ ತಗೋತೀವಿ. Then the change in energy is given by delta U is equal to U2 minus U1. That is, so U2 minus U1 ನ ನಾನು ಯಾವ ರೀತಿ ತಗೋಬಹುದು, so ಅದೇ change in energy is given by delta U is equal to U2 minus U1. Again ನಾನು du ನ ಏನಂತ ತಗೊಂಡಿದ್ದೀನಿ, C into dt ಅಂತ ತಗೊಂಡಿದ್ದೀನಿ ಅಲ್ವಾ. ಸೊ ದಟ್ ಈಸ್ C into T2 minus T1. ಹೇಗೆ U2 minus U1 ತಗೊಂಡ್ವು ಅದೇ ರೀತಿ C2 minus CV into T2 minus T1 ಅಂತ ತಗೋಬಹುದು. ಓಕೆನಾ. ಸೊ ನನಗೆ ಎನ್ಸ್ ಚೇಂಜ್ ಇನ್ ಎನರ್ಜಿ ಇಸ್ ವರ್ಕ್ ಅಲ್ವಾ, ಚೇಂಜ್ ಇನ್ ಎನರ್ಜಿ ಏನು, ವರ್ಕ್. ದ ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಎನರ್ಜಿ, ರೈಟ್. ಸೊ W is equal to CV into T2 minus T1. ಓಕೆನಾ. ಸೊ ಒನ್ ಕಂಡೀಷನ್ ಏನು ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಅಲ್ಲಿ ಅಂದ್ರೆ ದ ಸೆಕೆಂಡ್ ಟೆಂಪರೇಚರ್ ಇಸ್ ಲೆಸ್ ದೆನ್ ದ ಫಸ್ಟ್ ಟೆಂಪರೇಚರ್. ಸೊ ಆದ್ರಿಂದ ವರ್ಕ್ ಇಸ್ ಡನ್ ಆನ್ ದ ಗ್ಯಾಸ್. ಓಕೆನಾ. ಆರ್ ಇಟ್ ಈಸ್ ನೆಗೆಟಿವ್ ಆಸ್ ದ ವರ್ಕ್ ಡನ್ ಬೈ ದ ಗ್ಯಾಸ್. ಓಕೆನಾ. ಸೊ ಹೆನ್ಸ್ du is equal to cv into dt and du is equal to minus p into dv. ಆ ಎರಡು ಈಕ್ವೇಶನ್ಸ್ ನ ಬರ್ಕೋತೀನಿ ಅಷ್ಟೇ ನಾನು. ಓಕೆನಾ. ಸೊ ಎರಡನ್ನೇ ಈಕ್ವೇಟ್ ಮಾಡಿದಾಗ ಸಿ ವಿ ಇಂಟು ಡಿ ಟಿ ಇಸ್ ಈಕ್ವಲ್ ಟು ಮೈನಸ್ ಪಿ ಇಂಟು ಡಿ ವಿ. ಓಕೆನಾ. ಸಿ ವಿ ಇಂಟು ಡಿ ಟಿ ಇಸ್ ಈಕ್ವಲ್ ಟು ಮೈನಸ್, ಸೊ ಇಟ್ ಈಸ್ ಗಿವನ್ ಬೈ ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ ಅಲ್ವಾ. ಸೊ ಅದನ್ನ ನಾನು ಎಂತ ತಗೋತೀನಿ, ಬಿ ನ ನಾನು ಎಂತ ತಗೋತೀನಿ, ಆರ್ ಟಿ ಬೈ, ಸೊ ಪಿ ನ ಎಂತ ತಗೋತೀನಿ, ಆರ್ ಟಿ ಬೈ ವಿ ಅಂತ ತಗೋಬಹುದಲ್ವಾ. ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ ಅಂದ್ರೆ ಪಿ ನ ಆರ್ ಟಿ ಬೈ ವಿ ಅಂತ ತಗೋತೀನಿ. ಮೈನಸ್ ಆರ್ ಟಿ ಬೈ ವಿ ಇಂಟು ಡಿ ವಿ. ಅಗೇನ್ ಅದನ್ನ ರಿಅರೇಂಜ್ ಮಾಡ್ಕೊಂಡಾಗ ಸಿ ವಿ ಇಂಟು ಡಿ ಟಿ ಇಸ್ ಈಕ್ವಲ್ ಟು ಮೈನಸ್ ಆರ್ ಟಿ ಇಂಟು ಡಿ ವಿ ಬೈ ವಿ. ಓಕೆನಾ. ಸೊ ನಾ ಅದನ್ನ ಏನ್ ಮಾಡ್ತೀನಿ, ಆರ್ ಅನ್ನ ಇನ್ ಟರ್ಮ್ಸ್ ಆಫ್ ಆರ್ ಅನ್ನ ಬರ್ಕೋತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇನ್ ಟರ್ಮ್ಸ್ ಆಫ್ ಟಿ ನ ಬರ್ಕೊಂಡಾಗ ಸೊ ಸಿ ವಿ ಇಂಟು ಡಿ ಟಿ ಬೈ ಟಿ ಇಸ್ ಈಕ್ವಲ್ ಟು ಮೈನಸ್ ಆರ್ ಇಂಟು ಡಿ ವಿ ಬೈ ವಿ. ಓಕೆನಾ. ಸೊ ಅಗೇನ್ ಸೊ ಆ ಆರ್ ಅನ್ನ ನಾನು ಲೆಫ್ಟ್ ಗೆ ಶಿಫ್ಟ್ ಮಾಡ್ಕೊಂಡಾಗ ಸಿ ವಿ ಬೈ ಆರ್ ಇಂಟು ಡಿ ಟಿ ಬೈ ಟಿ ಇಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ವಿ. ಓಕೆನಾ. ಸೊ ಯಾವುದೇ ಒಂದು ಪ್ರೋಸೆಸ್ ಅನ್ನು ತಗೊಂಡಾಗ ಇನಿಷಿಯಲ್ ವಾಲ್ಯೂಮ್ ಇನಿಷಿಯಲ್ ಟೆಂಪರೇಚರ್ ಇಂದ ಫೈನಲ್ ವಾಲ್ಯೂಮ್ ಫೈನಲ್ ಟೆಂಪರೇಚರ್ ಗೆ ರೀಚ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ನಾನು ಎರಡು ಸೈಡ್ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಓಕೆನಾ. ಸೊ ಸಿ ವಿ ಬೈ ಆರ್ ಅನ್ನೋಂಥದ್ದನ್ನ ನಾನು ಲೆಫ್ಟ್ ಗೆ ಇಟ್ಕೊಂಡಾಗ ಸೊ ಇಟ್ ಈಸ್ ಈಕ್ವಲ್ ಟು ಡಿ ಟಿ ಬೈ ಟಿ, ಸೊ ಸಿ ವಿ ಬೈ ಆರ್ ಇಂಟು, ಸೊ ಅದು ಕಾನ್ಸ್ಟೆಂಟ್ ಅಲ್ವಾ, ಸಿ ವಿ ಬೈ ಆರ್ ಅನ್ನೋಂಥದ್ದು ಕಾನ್ಸ್ಟೆಂಟ್. ಸೊ ಆದ್ರಿಂದ ಇಂಟಿಗ್ರಲ್ ಫ್ರಮ್ ಟಿ ಒನ್ ಟು ಟಿ ಟು ಡಿ ಟಿ ಬೈ ಟಿ ಇಸ್ ಈಕ್ವಲ್ ಟು ಮೈನಸ್ ಇಂಟಿಗ್ರಲ್ ಫ್ರಮ್ ವಿ ಒನ್ ಟು ವಿ ಟು ಡಿ ವಿ ಬೈ ವಿ ಗೆ ಬರುತ್ತೆ. ಓಕೆನಾ. ಸೊ ಅಗೇನ್
ಸೇಮ್ ಲಾಸ್ಟ್ ಹೇಗೆ ಇಂಟಿಗ್ರೇಷನ್ ಮಾಡಿದ್ವು ಇಲ್ಲಿ ಎರಡು ಕಡೆ ಇಂಟಿಗ್ರಲ್ಸ್ ನ ಅಪ್ಲೈ ಮಾಡ್ತಾ ಇದೀವಿ ಅಷ್ಟೇ. ದೇರ್ ಇಸ್ ನಥಿಂಗ್ ಇನ್ ಚೇಂಜ್. ಓಕೆನಾ. ಸೊ ಅಗೇನ್ CV is assumed to be constant. ಓಕೆನಾ. ಸೊ ದಟ್ ಈಸ್ CV by R ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡ್ರೆ 1/t ಗೆ log t ಬರುತ್ತೆ. ಸೊ ಅಗೇನ್ ln t ಅಂತಾನೆ ಬರ್ಕೋತೀವಿ ನ್ಯಾಚುರಲ್ ಲಾಗರಿಥಮ್ ಆಗಿ ln t. ಸೊ ಲಿಮಿಟ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ln t2/t1 ಆಗುತ್ತೆ. ಅಗೇನ್ ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ಮೈನಸ್ ln v2/v1 ಲಿಮಿಟ್ಸ್ ಅನ್ನ ಅಪ್ಲೈ ಮಾಡಿದ್ರೆ. ಓಕೆನಾ. ಸೊ ಈಗ ಜಸ್ಟ್ ರಿಅರೇಂಜ್ಮೆಂಟ್ಸ್ ಅಷ್ಟೇ ಇರುವಂತದ್ದು, ಇನ್ ಮಿಕ್ಕಿದೆಲ್ಲ ನಾವು ರಿಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ಅಷ್ಟೇ. ಸೊ ಏನಾಗುತ್ತೆ CV by R ln t2/t1 is equal to ln v1/v2 minus log a by b is equal to log b by a. ಓಕೆನಾ. ಸೊ ಏನಾಗುತ್ತೆ ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ ಲಾಗ್ ಆದ್ಮೇಲೆ ಬರುವಂತ ಟರ್ಮ್ ಅಲ್ಲಿ. ಓಕೆನಾ. ಸೊ ನಾನು ಇನ್ ಟರ್ಮ್ಸ್ ಆಫ್ ಲಾಗ್ t2/t1 ಬರ್ಕೊಳ್ಳೋದಾದ್ರೆ R by CV ln v1/v2. ಅಗೇನ್ R by CV ಅನ್ನೋ ಅಂತದನ್ನ ಗಾಮಾ -1 ಅಂತ ತಗೋಬಹುದು ನಾನು ಆ ಕ್ವಾಂಟಿಟಿನ. ಓಕೆನಾ. ಸೊ R is equal to CP minus CV. ಸೊ ಅಗೇನ್ R divided by CV ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ CP minus CV divided by CV. ಅಗೇನ್ CP by CV is gamma ಅಂತ ತಗೊಂಡಾಗ CP by CV is 1. ಏನಾಗುತ್ತೆ CP by CV is gamma minus 1. CP ಸಾರಿ R ಅನ್ನ ಅಂತ ತಗೋಬಹುದು gamma minus 1 ಅಂತ ತಗೋತೀನಿ ಇಂಟು ln v1/v2. ಓಕೆನಾ. ಈಗ ಒಂದ್ ಸೈಡ್ ಲಾಗ್ ಇದ್ರೆ ನಾವು 2.303 ಇಂದ ಕನ್ವರ್ಟ್ ಮಾಡಬಹುದಾಗಿತ್ತು. ಓಕೆನಾ. ಸೊ ಎರಡು ಸೈಡ್ ಲಾನ್ ಇರೋದ್ರಿಂದ ಏನ್ ಮಾಡ್ತೀನಿ ನಾನು ಆಂಟಿ ಲಾಗ್ ಅನ್ನ ತಗೋತೀನಿ. ಓಕೆನಾ. ಬೈ ಟೇಕಿಂಗ್ ಆಂಟಿ ಲಾಗ್ ಆನ್ ಬೋತ್ ದ ಸೈಡ್ಸ್ ಲಾಗ್ ಗೆಟ್ ಕ್ಯಾನ್ಸಲ್ಡ್ ಅಂಡ್ ವಿ ಆರ್ ಲೆಫ್ಟ್ ವಿತ್ t2/t1 is equal to v1/v2. Then the term before ln goes to the power of the right hand side. So ಏನಾಗುತ್ತೆ ಸೊ ಆಂಟಿ ಲಾಗ್ ಮಾಡಿದಾಗ ಏನಾಗುತ್ತೆ ಸೊ a into log v1/v2 ಗೆ ಆಂಟಿ ಲಾಗ್ ಹಾಕಿದ್ರೆ a by b whole to the power that term ಏನಿದೆ ಅದು ಬರುತ್ತೆ. ಓಕೆನಾ. ಸೊ ಅಗೇನ್ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ ಅಷ್ಟೇ. t2 into b to the power gamma minus 1 is equal to t1 into v1 to the power gamma minus 1. ಓಕೆನಾ. ಸೊ t into v gamma minus 1 is a constant. ಓಕೆನಾ. ಸೊ ಅದರಿಂದ ಏನಾಗುತ್ತೆ ಎರಡು ಸೈಡ್ಸ್ ಕಾನ್ಸ್ಟೆಂಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಓಕೆನಾ. ಸೊ ಫಾರ್ ಅನ್ ಐಡಿಯಲ್ ಗ್ಯಾಸ್ ಸೊ ಆಲ್ರೆಡಿ ಎಸ್ ಐ ಸೆಡ್ ಏನಾಗುತ್ತೆ ಸೊ ಐಡಿಯಲ್ ಗ್ಯಾಸ್ಗೆ ವಿ ನೋ ದಟ್ PV is equal to nRT. ಓಕೆನಾ. ಸೊ ಅಗೇನ್ ನಾನು PV/T is equal to PV/T. ಸೊ ಎರಡು ಗ್ಯಾಸಸ್ ಗೆ ಈಕ್ವಲ್ ಮಾಡ್ಕೊಂಡಾಗ P1 into V1/T1 is equal to P2 into V2/T2. ಆಲ್ರೆಡಿ ನೀವು PU ಅಲ್ಲೆಲ್ಲ ಓದಿರ್ತೀರ ಈ ಇಕ್ವೇಶನ್ಸ್ ನ. ಓಕೆನಾ. ಸೊ ನಾನು ಏನ್ ಮಾಡ್ತೀನಿ P1 V1 P2 V2 ನ ಒಂದ್ ಕಡೆಗೆ ತಗೊಂಡಾಗ ಸೊ P2 into V2 divided by P1 into V1 is equal to T2/T1 ಅಂತ ಬರುತ್ತೆ. ಓಕೆನಾ. ಸೊ ಆಲ್ರೆಡಿ ವಿ ನೋ T2/T1. ಸೊ ಅದನ್ನ ನಾನು ಎಂತ ತಗೋಬಹುದು V1/V2 whole to power gamma minus 1 ಅಂತ ತಗೋಬಹುದು. ಓಕೆನಾ. ಸೊ ಅಗೇನ್ P2 into V2 divided by P1 into V1 is given by V1/V2 whole to the power gamma minus 1. ಓಕೆನಾ. ಸೊ ಅಗೇನ್ ಏನಾಗುತ್ತೆ ಸೊ P2/P1 ನ ಇಟ್ಕೊಂಡಾಗ ಸೊ V2/V1 ಏನಾಗುತ್ತೆ ರೈಟ್ ಹ್ಯಾಂಡ್ ಸೈಡ್ ಗೆ ಶಿಫ್ಟ್ ಆದ್ರೆ V1/V2 ಆಗಿ ಕನ್ವರ್ಟ್ ಆಗುತ್ತೆ. ಸೊ ವಿ ಆಲ್ರೆಡಿ ಹ್ಯಾವ್ V1/V2 whole to the power gamma minus 1. Again we have V1/V2 whole to the power 1 gamma minus 1 plus 1. Again ಆಗುತ್ತೆ minus 1 plus 1 cancel ಆಗ್ಬಿಟ್ಟು we are left with V1/V2 whole to the power gamma. So P1/V2 whole to the power gamma is equal to P1/V1 whole to the power gamma. We already know PV gamma is equal to constant ಅಲ್ವಾ, ಕಾನ್ಸ್ಟೆಂಟ್ ಅಂತ ನಮಗೆ ಗೊತ್ತು. ಸೊ ಆಲ್ರೆಡಿ ಏನಾಗುತ್ತೆ C is equal to minus P into dV. ಆಲ್ರೆಡಿ ನಮಗೆ ಪ್ರೀವಿಯಸ್ ಇಕ್ವೇಶನ್ ಫಸ್ಟ್ ಇಕ್ವೇಶನ್ ನೋಡಿ ಅಲ್ಲಿದೆ CV is equal to minus P into dV. So next ಏನ್ ಮಾಡ್ಬೋದು the total work is given by W is equal to integral from V1 to V2 P into dV. ಅಥವಾ in terms of CV ಬರೆಯೋದಾದ್ರೆ change in temperature ನ ತಗೋಬೇಕಾಗುತ್ತೆ. ಓಕೆನಾ. So that is CV into T2 minus T1. ಓಕೆನಾ. For n moles of gas ಏನಾಗುತ್ತೆ the work done is multiplied by n. n ಇಂದ ಮಲ್ಟಿಪ್ಲೈ ಆಗುತ್ತೆ. This is main reversible adiabatic expansion of an ideal gas. ಓಕೆನಾ. ಸೊ ನಿಮಗೆ adiabatic expansion ಮತ್ತೆ isothermal expansion ತುಂಬಾನೇ ಕೇಳ್ತಾ ಇರ್ತಾರೆ. isothermal expansion is easy, adiabatic expansion is little bit tough. ಓಕೆನಾ. ಸ್ವಲ್ಪ ಹಾಗೆ ಹೀಗೆ ಇದೆ. ಸೊ you have to practice.
ಪ್ರಾಕ್ಟೀಸ್ ಮಾಡಿದ್ರೆ ಈ ಈಕ್ವೇಶನ್ಸ್ ಬರುತ್ತೆ. ಏನಿಲ್ಲ. ಸೊ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಅಲ್ಲಿ ನಾವು ಒನ್ ಸೈಡ್ ಮಾತ್ರ ಲಾಗ್ ತಗೋತಾ ಇದ್ವಿ, ಲಾನ್ ತಗೊಂಡು ಅಂಡ್ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಟು ನ್ಯಾಚುರಲ್ ಲಾ. ಬಟ್ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಅಂತ ಬಂದಾಗ ಸೊ ವಿ ಹ್ಯಾವ್ ಟು ಯೂಸ್ ಮೆನಿ ಈಕ್ವೇಶನ್ಸ್ ನ ಯೂಸ್ ಮಾಡ್ತೀವಿ ಡಿರೈವ್ ಮಾಡೋದಕ್ಕೆ. ಸೊ that's it for today. If you like this video, please like, share and subscribe to my channel. Thanks for watching.